ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಂತೂ ನನ್ನ ಮಗಳಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಒಂದು 10 ಡೇಸು ಒಂದು 5:30 ಒಂದು 6 ಗಂಟೆಯಿಂದ ನಾನು ದಿನಾನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಲೈಫಲ್ಲಿ ಮಾಡುವಂಥ ಕೆಲಸಗಳು ಎಷ್ಟಿರಬೇಕೋ ಅಷ್ಟಿದ್ರೆ ಒಂದು ರೀತಿ ಬೆನಿಫಿಟ್ ಅನ್ನೋದು ಜಾಸ್ತಿನೇ ಇರುತ್ತೆ, ಅದರಿಂದ ಉಪಯೋಗ ಕೂಡ ಜಾಸ್ತಿ ಇರುತ್ತೆ. ನಾವು ಯಾವಾಗ ಅತಿಯಾಗಿ ಮಾಡಲಿಕ್ಕೆ ಹೋಗ್ತೀವಿ, ಓವರ್ ಆಗಿ ಮಾಡಲಿಕ್ಕೆ ಹೋಗ್ತೀವಿ, ಆ ಅಭ್ಯಾಸಗಳೇ ನಮಗೆ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು 10 ನಿಮಿಷ ನಾವು ಫೋನ್ನ ನೋಡ್ತೀವಿ ಅಂತ ಅಂದರೆ ಟೈಮ್ನ ಸೆಟ್ ಮಾಡಿಕೊಂಡು ಒಂದು 10 ನಿಮಿಷ ನಾನು ಈ ಟೈಮಲ್ಲೇ ನೋಡ್ಕೋತೀನಿ ಅಂದರೆ ಅದರಿಂದ ಅಷ್ಟು ನಮಗೇನೋ ಒಂದು ತೊಂದರೆ ಅಂತೂ ಆಗೋದಿಲ್ಲ ಅಲ್ವಾ. ನಾವು ಯಾವಾಗ ಒಂದು ಟೈಮ್ ಸೆಟ್ ಮಾಡ್ಕೊಳ್ದೇ ಒಂದು ಎಂಡ್ಲೆಸ್ ಇಲ್ದೇ ಫೋನ್ನ ಸ್ಕ್ರೋಲ್ ಮಾಡ್ಕೋತಾ ಹೋಗ್ತೀವಿ, ಅವೇ ಒಂದು ರೀತಿ ನಮಗೆ ಟೈಮ್ ವೇಸ್ಟಿಂಗು ಬ್ಯಾಡ್ ಹ್ಯಾಬಿಟ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಎಷ್ಟಿರಬೇಕೋ ಅಷ್ಟಿದ್ರೆ ಎಲ್ಲ ವಿಷಯದಲ್ಲೂ ಅಷ್ಟೇ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಮಾಡಿದ್ರೆ ತುಂಬಾ ಬೆನಿಫಿಟ್ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀವಿ ಅಂದಾಗ ನಮ್ಮ ಎನರ್ಜಿ ಅನ್ನೋದು ಕೂಡ ಕಮ್ಮಿ ಆಗುತ್ತೆ, ನಮಗೆ ಒಂದು ರೀತಿ ಬೆನಿಫಿಟ್ ಅನ್ನೋದು ಅಷ್ಟು ಕೂಡ ಸಿಗೋದಿಲ್ಲ. ಅದರಲ್ಲಿ ನಾವು ಹೊಸ ವರ್ಷ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 2025 ಈ ರೀತಿ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ನ ಬಿಟ್ಟು ಹೋಗುವಂಥದ್ದು, ಅವಾಯ್ಡ್ ಮಾಡಿ ಹೋಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು 2026 ನಾನು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತೀನಿ, ನಾನು ಪ್ಲ್ಯಾನಿಂಗ್ ಎಲ್ಲನೇ ನಾನು ಈ ರೀತಿ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ ಅಂದಾಗ ಅದೆಲ್ಲ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ನ ನಾವು ಬಿಟ್ಟು ಹೋಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ ಅಂತ ಅಂದರೆ ಯೂಸ್ಲೆಸ್ ಟಾಕ್ ಅಂತ ಅಂದರೆ ಅದರಿಂದ ನಮಗೂ ಕೂಡ ಟೈಮ್ ವೇಸ್ಟ್ ಆಗ್ತಿರುತ್ತೆ, ಬೇರೆಯವ್ರಿಗೂ ಕೂಡ ಮನಸ್ಸಿಗೆ ಆಗ್ತಿರುತ್ತೆ, ಯಾರಿಗೂ ಕೂಡ ಅದರಿಂದ ಉಪಯೋಗ ಇಲ್ಲ, ನಮ್ಮ ಎನರ್ಜಿ ಕೂಡ ಲಾಸ್ ಆಗ್ತಿರುತ್ತೆ, ಸುಮ್ಮನೆ ಟೈಮು ಕೂಡ ವೇಸ್ಟ್ ಆಗ್ತಿರುತ್ತೆ ಅಂದಾಗ ಅದನ್ನು ಮಾತಾಡಿ ಕೆಟ್ಟೋರಾಗೋ ಬದಲು ಹಂಗೆ ಇದ್ಬಿಟ್ರೆ ತುಂಬಾ ಒಳ್ಳೆಯದು ಅಲ್ವಾ. ಅದರಿಂದ ನಮಗೂ ಕೂಡ ಏನೋ ಒಂದು ಲಾಭ ಅನ್ನೋದು ಸಿಗ್ತಿರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಅಂದಾಗ ಮಾತಾಡಿ ಏನಕ್ಕೆ ಪ್ರಯೋಜನ ಅನ್ನೋದೇ ಇಲ್ಲ ಅಂದಾಗ ಈ ರೀತಿ ಯೂಸ್ಲೆಸ್ ಟಾಕ್ನ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೂತ್ಕೊಂಡು ಮಾತಾಡುವಂಥದ್ದು ಕೂಡ, ಮನೆಯಲ್ಲಿ ಕೆಲಸ ರಾಶಿ ಬಿದ್ದಿದ್ರು ಕೂಡ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡುವಂಥ ಹ್ಯಾಬಿಟ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಯೂಸ್ಲೆಸ್ ಟಾಕಿಂದ ನಮಗೆ ಕೆಲಸ ಅನ್ನೋದು ಕೂಡ ಮಾಡಲಿಕ್ಕಾಗೋದಿಲ್ಲ, ಕೆಲಸದ ಮೇಲೆ ನಮಗೆ ಫೋಕಸ್ ಅನ್ನೋದನ್ನು ಮಾಡಲಿಕ್ಕಾಗೋದಿಲ್ಲ. ನಾವು ಯಾವಾಗ ಮಾತನ್ನ ಜಾಸ್ತಿ ಆಡಲಿಕ್ಕೆ ಹೋಗ್ತೀವಿ ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗಿಬಿಟ್ಟಿರುತ್ತೆ. ಆದಷ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತಾಡಿಕೊಂಡು ಕೆಲಸದಲ್ಲಿ ನಮ್ಮನ್ನು ನಾವು ಫೋಕಸ್ ಮಾಡ್ಕೊಳ್ಳುವಂಥದ್ದು, ಕಾನ್ಸಂಟ್ರೇಷನ್ ತಂದುಕೊಳ್ಳುವಂಥದ್ದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಈ ರೀತಿ ಯೂಸ್ಲೆಸ್ ಟಾಕ್ನ ಬಿಟ್ಟಾಗ ನಮ್ಮ ಟೈಮ್ ಪ್ರಕಾರ ಕೆಲಸನೂ ಕೂಡ ಆಗ್ತಿರ್ತವೆ, ನಾವು ಕರೆಕ್ಟಾಗಿ ಒಂದು ಟೈಮ್ನು ಕೂಡ ಮ್ಯಾನೇಜಿಂಗ್ ಮಾಡ್ಕೋಬೋದು. ಫಸ್ಟು ಪಾಯಿಂಟು ಯೂಸ್ಲೆಸ್ ಟಾಕ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀವಿ ಅಂದಾಗ ನಾವು ಯಾವ ಕೆಲಸನೂ ಕೂಡ ಕಂಪ್ಲೀಟಾಗಿ ಮಾಡೋದಕ್ಕಾಗೋದಿಲ್ಲ. ಆ ಕೆಲಸ ಒಂದು ಸ್ವಲ್ಪ ಮಾಡೋದು, ಈ ಕೆಲಸ ಒಂದು ಸ್ವಲ್ಪ ಮಾಡೋದು, ಈ ರೀತಿ ಎಲ್ಲನೂ ಒಂದು ಸ್ವಲ್ಪ ಮಾಡ್ಕೋತಾ ಹೋಗ್ತಿದ್ರೆ ಆ ಕೆಲಸ ಕೂಡ ಮುಗಿಯೋದು ಇಲ್ಲ, ಜಾಸ್ತಿ ಟೈಮ್ನ ಅದು ವೇಸ್ಟ್ ಮಾಡಿಬಿಟ್ಟಿರುತ್ತೆ. ಆದಷ್ಟು ಮಲ್ಟಿ ಟಾಸ್ಕಿಂಗ್ನ ಬಿಟ್ಟು ನಾವು ಒಂದು ಕೆಲಸ ಮುಗಿಯೋ ತನಕ ನೆಕ್ಸ್ಟ್ ಯಾವುದೇ ಕೆಲಸ ನಾನು ಮಾಡೋದಿಲ್ಲ ಅಂತ ಅಂದಾಗ 100% ಎನರ್ಜಿನ ನಾವು ಯಾವಾಗ ಒಂದು ಫೋಕಸ್ ಮಾಡಿ ಒಂದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಅದನ್ನು ಕಂಪ್ಲೀಟ್ ಮಾಡಿರ್ತೀವಿ, ಮತ್ತು ಬೇಗನೂ ಕೂಡ ಮುಗಿಸಿರ್ತೀವಿ ಅಲ್ವಾ. ಅದನ್ನು ಬಿಟ್ಟು ಅದನ್ನು ಮಾಡ್ಕೊಳ್ಳುವಂಥದ್ದು ಇದನ್ನು ಮಾಡ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ನಾವು ಮಿಕ್ಸ್ ಮಾಡ್ಕೊಬಿಟ್ಟು ಎಲ್ಲ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ವಿ ಅಂದಾಗ ನಮಗೆ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆ ಕೆಲಸ ಮುಗ್ದಿಲ್ಲ, ಈ ಕೆಲಸ ಮುಗ್ದಿಲ್ಲ, ಇನ್ನೂ ಅದನ್ನು ಮಾಡಬೇಕು ಅಂತ ಎಲ್ಲ ಕಡೆ ಓಡಾಡ್ಕೊಂಡು ನಮ್ಮ ಎನರ್ಜಿ ಎಲ್ಲ ಲಾಸ್ ಮಾಡಿಕೊಂಡು ಒಂದು ರೀತಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಅನ್ನೋದನ್ನೇ ಕಳ್ಕೊಬಿಡ್ತೀವಿ. ಆದಷ್ಟು ಮಲ್ಟಿ ಟಾಸ್ಕಿಂಗ್ನ ಅವಾಯ್ಡ್ ಮಾಡಿಕೊಂಡು ಒಂದು ಕೆಲಸನ ಮುಗಿಸಿ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬ ಒಳ್ಳೆಯದು. ನಮ್ಮ ಮೈಂಡ್ಗೂ ಕೂಡ ಒಂದು ರೀತಿ ರಿಲೀಫ್ ಅನ್ನೋದು ಕೂಡ ಸಿಗುತ್ತೆ. ಇವಾಗ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ 25 ಮಿನಿಟ್ಸ್ನ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು 5 ನಿಮಿಷ ಬ್ರೇಕ್ನ ತಗೊಂಡು ನೆಕ್ಸ್ಟ್ ಕೆಲಸ ಮಾಡುವಂಥದ್ದು ಕೂಡ ನಮಗೆ ಒಂದು ರೀತಿ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಅನ್ನೋದನ್ನು ತಂದು ಕೊಡುತ್ತೆ. ಆರಾಮಾಗಿ ನಾವು ಕೆಲಸನ ಕೂಡ ಮುಗಿಸ್ಕೋಬೋದು. ಮಲ್ಟಿ ಟಾಸ್ಕಿಂಗ್ನ ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕಂಪೇರಿಂಗ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ಕೊಳ್ಳುವಂಥದ್ದು. ಇವಾಗ ಕಂಪ್ಯಾರಿಸನ್ ಮಾಡ್ಕೋತಾ ಹೋಗ್ತಿದ್ರೆ ನಮಗೆ ಲೇಜಿನೆಸ್ ಅನ್ನೋದು ಬಂದುಬಿಡುತ್ತೆ, ಒಂದು ರೀತಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ನಮಗೆ ಕೆಲಸ ಮಾಡಬೇಕೋ ಇಲ್ವೋ, ಅಯ್ಯೋ ಆಗ್ತಿಲ್ಲ ನನಗೆ ಅನ್ನೋ ರೀತಿ ಫೀಲ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಿಕೊಂಡ್ರೆ ಒಂದು ರೀತಿ ಈ ರೀತಿ ತೊಂದರೆಗಳೆಲ್ಲ ಕಮ್ಮಿ ಮಾಡ್ಕೋಬೋದು. ಕೆಲಸ ಅನ್ನೋದನ್ನು ಕೂಡ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡ್ಕೋಬೋದು. ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂದಾಗ ನಮಗೇನು ಅನಿಸುತ್ತೋ, ನಮಗೇನು ಒಳ್ಳೆಯದು ಅನಿಸುತ್ತೋ ಆ ರೀತಿಲಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಕೂಡ ತುಂಬಾ ಒಳ್ಳೆಯದಲ್ವಾ. ಬಟ್ ಕಂಪೇರ್ ಮಾಡ್ಕೊಂಡು ಒಂದು ರೀತಿ ಬೇಜಾರು ಅನ್ನೋದನ್ನು ತಂದ್ಕೊಬಿಟ್ಟಿರ್ತೀವಿ, ಕೆಲಸದ ಮೇಲೆ ಇಂಟ್ರೆಸ್ಟ್ ಅನ್ನೋದನ್ನು ಕಮ್ಮಿ ಮಾಡ್ಕೊಬಿಟ್ಟಿರ್ತೀವಿ. ಈ ಒಂದು ಕಂಪ್ಯಾರಿಸನಿಂದ, ಈ ಒಂದು ಅಭ್ಯಾಸದಿಂದ ತುಂಬ ನಮಗೆ ಪ್ರಾಬ್ಲಮ್ ಅನ್ನೋದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ.
ನಮಗೆ ಲೇಸಿನೆಸ್ ಬಂತು ಅಂತ ಅಂದರೆ, ಒಂದು ಸೋಂಬೇರಿತನ ಬಂತು ಅಂತ ಅಂದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ, ತುಂಬ ಟೈಮ್ನ ವೇಸ್ಟ್ ಮಾಡಿಬಿಟ್ಟಿರುತ್ತೆ. ಆದಷ್ಟು ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡ್ಕೋಬೇಕು, ಬಿಟ್ಟೇ ಬಿಡಬೇಕು. ಅದರಿಂದ ಏನೂ ಉಪಯೋಗ ಇಲ್ಲ ಅಂದಾಗ, ಅದರಿಂದ ನನಗೆ ತುಂಬ ತೊಂದರೆಗಳೇ ಆಗ್ತಿದೆ, ನನಗೇನು ಒಂದು ರೀತಿ ಆರಾಮಾಗಿರೋದಕ್ಕೆ ಆಗ್ತಿಲ್ಲ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಿದೆ, ನೆಮ್ಮದಿ ಅನ್ನೋದೇ ಹಾಳಾಗ್ತಿದೆ ಅಂದಾಗ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಮುಂದೆ ಹೋಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಮಗೆ ಅದರಿಂದ ಏನು ನೆಮ್ಮದಿ ಅನ್ನೋದೇ ಸಿಗ್ತಿಲ್ಲ ಅಂದಾಗ ಆ ಒಂದು ಅಭ್ಯಾಸನ, ಆ ಒಂದು ಬ್ಯಾಡ್ ಹ್ಯಾಬಿಟ್ನ ಒಂದು ರೀತಿ ತೆಗೆದಾಕಿ ಬ್ರೇಕ್ ಮಾಡಿ ಮುಂದೆ ಹೋಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಕ್ಲಾರಿಟಿ ಇಲ್ಲದೆ ಇದ್ದಾಗಲೂ ಕೂಡ ನಮಗೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಇವಾಗ ಒಂದು ಕ್ಲಿಯರಾಗಿ ನಮ್ಮದು ಒಂದು ಗೋಲ್ ಅನ್ನೋದನ್ನು ಸೆಟ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಾಗ, ನಾನು ಇದೇ ರೀತಿ ಇರಬೇಕು, ನಾನು ಈ ರೀತಿಯೇ ಒಂದು ವರ್ಷ ಆರಾಮಾಗಿ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾವು ಯಾವಾಗ ಒಂದು ಕ್ಲಿಯರಾಗಿ ಗೋಲ್ನ ಸೆಟ್ ಮಾಡಿಕೊಂಡು ಮುಂದೆ ಹೋಗ್ತೀವಿ, ಒಂದು ಕ್ಲಾರಿಟಿ ಅನ್ನೋದು ನಮಗೆ ಚೆನ್ನಾಗಿ ಸಿಕ್ಕಿದಾಗ ನಾವು ಟೈಮ್ನ ವೇಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಪಿಕ್ಚರ್ ನಮ್ಮ ತಲೆಯಲ್ಲಿ ಬರ್ತಿರುತ್ತೆ, ನಾನು ಈ ರೀತಿಯೇ ಮಾಡಬೇಕು, ನಾನು ಈ ರೀತಿಯೇ ಲೈಫ್ನ ಲೀಡ್ ಮಾಡಬೇಕು, ನಾನು ತುಂಬ ಚೆನ್ನಾಗಿ ಜೀವನದಲ್ಲಿ ಟೈಮ್ ವೇಸ್ಟ್ ಮಾಡ್ದೇ ಎಲ್ಲನೂ ಕೆಲಸದ ಮೇಲೆ ಫೋಕಸ್ ಮಾಡಿಕೊಂಡು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಕೊಂಡು ಕೆಲಸನ ಮುಗಿಸ್ಬೇಕು ಅಂತ ನಾವು ಯಾವಾಗ ಒಂದು ಕ್ಲಿಯರಾಗಿ ಗೋಲ್ನ ಸೆಟ್ ಮಾಡ್ಕೋತೀವಿ, ನಮಗೆ ಟೈಮ್ ವೇಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ನಮಗೆ ಒಳ್ಳೆಯ ಯೋಚನೆ, ಅದೊಂದು ರೀತಿ ಪ್ರೆಷರ್ ಅನ್ನೋದು ತಲೆಯಲ್ಲಿದ್ದಾಗ, ಆ ರೀತಿ ಇರಬೇಕು ಅಂತಂದರೆ ನಾನು ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ರೀತಿ ಎಫರ್ಟ್ನ ಹಾಕಬೇಕು ಅನ್ನೋದೆಲ್ಲ ತಲೆಯಲ್ಲಿ ಬರ್ತಿರುತ್ತೆ ಅಲ್ವಾ. ಆವಾಗ ನಮಗೆ ಟೈಮ್ ವೇಸ್ಟ್ ಮಾಡೋದಕ್ಕೂ ಅದು ಬಿಡೋದಿಲ್ಲ, ಅದೊಂಥರ ತಲೆಯಲ್ಲಿ ಕೂತ್ಕೊಬಿಟ್ಟಿರುತ್ತೆ. ಅದು ಯಾವಾಗಲೂ ಪದೇ ಪದೇ ನೆನಪಿಸ್ತಾನೆ ಇರುವಂಥದ್ದಾಗಿರ್ಬೋದು. ಒಂದು ಕ್ಲಾರಿಟಿ ಅನ್ನೋದು ತಲೆಯಲ್ಲಿ ಚೆನ್ನಾಗಿದ್ದಾಗ, ಒಂದು ಕ್ಲಿಯರೆನ್ಸ್ ಗೋಲ್ ಅನ್ನೋದು ನಾವು ಸೆಟ್ ಮಾಡಿಕೊಂಡಾಗ ನಮಗೂ ಕೂಡ ಒಂದು ಕೆಲಸ ಅನ್ನೋದ್ರ ಮೇಲೆ ಫೋಕಸ್ ಜಾಸ್ತಿ ಆಗುತ್ತೆ. ಈ ರೀತಿ ಟೈಮ್ ವೇಸ್ಟಿಂಗ್ ಮಾಡೋದು ಅಭ್ಯಾಸನ ಬಿಟ್ಬಿಡ್ತೀವಿ. ಇವಾಗ ದಿನನಿತ್ಯದ ಕೆಲಸದಲ್ಲೂ ಅಷ್ಟೇ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಈ ರೀತಿ ಕೆಲಸ ಮಾಡಬೇಕು, ನೆಕ್ಸ್ಟ್ ಈ ಕೆಲಸ ಮಾಡಬೇಕು ಅಂತ ಒಂದು ನಮಗೆ ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಸಿಕ್ಬಿಟ್ಟಾಗ ಆ ಕೆಲಸದ ಕಡೆ ನಾವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ. ಬಟ್ ಏನೂ ಇಲ್ಲ, ಇವಾಗ ಏನೋ ಒಂದು ಇವತ್ತು ದಿನ ಫಂಕ್ಷನ್ ಅನ್ನೋದು ಇದೆ ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಫಂಕ್ಷನ್ ಇದ್ದಾಗ ನಾವು ಎಷ್ಟು ಬೇಗ ಎದ್ದೇಳ್ತೀವಿ, ಏನೇನು ಪಟಪಟ ಅಂತ ಕೆಲಸ ಮಾಡ್ತೀವಲ್ವ, ಅದೇ ರೀತಿ ಒಂದು ಗೋಲ್ ಅನ್ನೋದನ್ನು ಸೆಟ್ ಮಾಡಿಕೊಂಡಾಗ ಕೆಲಸ ಅನ್ನೋದು ಕೂಡ ಅಷ್ಟೇ ಫಾಸ್ಟಲ್ಲಿ ಮಾಡ್ತಿರ್ತೀವಿ. ಟೈಮ್ ವೇಸ್ಟಿಂಗ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ತುಂಬ ಚೆನ್ನಾಗಿ ಮುಂದೆ ಹೋಗುವಂಥ ಲೈಫ್ನ ಲೀಡ್ ಮಾಡುವಂಥ ಹ್ಯಾಬಿಟ್ನು ಕೂಡ ನಮ್ಮಲ್ಲೇ ನಾವು ಬಳಸ್ಕೊತಾ ಹೋಗ್ತೀವಿ, ನಮ್ಮಲ್ಲೇ ನಾವು ಅದನ್ನು ಕಂಡುಕೊಳ್ತಾ ಹೋಗ್ತೀವಿ. ಈ ರೀತಿ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಒಂದು ಕ್ಲಾರಿಟಿ ಅನ್ನೋದನ್ನು ತಿಳ್ಕೊಂಡು ಒಂದು ಕ್ಲಿಯರೆನ್ಸ್ ಆಗಿ ನಾವು ಮುಂದೆ ಹೋದಾಗ ಟೈಮ್ ವೇಸ್ಟ್ ಮಾಡುವಂಥ ಅಭ್ಯಾಸನೂ ಕೂಡ ಕಮ್ಮಿ ಆಗುತ್ತೆ. ನಮ್ಮ ಕ್ಲಾರಿಟಿನೇ ಇಲ್ಲ, ಒಂದು ರೀತಿ ಎಲ್ಲ ತಲೆಯಲ್ಲೆಲ್ಲ ಏನು ಮಾಡಬೇಕು ಅಂತ ನನಗೆ ಒಂದು ರೀತಿ ಕನ್ಫ್ಯೂಸ್ ಆಗಿದ್ದೀನಿ ಅಂದಾಗಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಟ್ಟಿರುತ್ತೆ. ಕನ್ಫ್ಯೂಸಾಗಿ ನಾವು ಇದ್ದೀವಿ ಅಂದಾಗ ಯಾವ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ನಮಗೆ ಒಂದು ಕರೆಕ್ಟಾಗಿ ಪಿಕ್ಚರ್ ಅನ್ನೋದೇ ಬರೋದಿಲ್ಲ. ಆದಷ್ಟು ನಾವು ಕ್ಲಾರಿಟಿ ಅನ್ನೋದನ್ನು ಪಡ್ಕೊಂಡು ಒಂದು ಕನ್ಫ್ಯೂಷನ್ನ ಬಿಟ್ಟಾಗಲೇ ಟೈಮ್ ವೇಸ್ಟಿಂಗ್ ಮಾಡುವ ಅಭ್ಯಾಸನೂ ಕೂಡ ಕಮ್ಮಿ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಸ್ಪೆಂಡಿಂಗ್ ಟೈಮ್ ವಿತ್ ನೆಗೆಟಿವ್ ಪೀಪಲ್ಸ್ ಜೊತೆ ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಟೈಮ್ನ ಅಂದಾಗ ಅದರಿಂದ ನಿಜವಾಗ್ಲೂ ಯಾವುದೂ ಕೂಡ ಉಪಯೋಗ ಅನ್ನೋದು ಇರೋದಿಲ್ಲ. ಒಂದು ಪಾಸಿಟಿವ್ ಪೀಪಲ್ ಜೊತೆ ಇದ್ದು ನೋಡಿ, ಅವರಲ್ಲಿರುವಂಥ ಒಂದು ಪಾಸಿಟಿವ್ ಹ್ಯಾಬಿಟ್ನಾರೇ ನಾವು ಕಲ್ಕೋತಾ ಹೋಗ್ತೀವಿ. ಅವರಲ್ಲಿರುವಂಥ ಒಂದು ಒಳ್ಳೊಳ್ಳೆ ಗುಣಗಳನ್ನ ನಮ್ಮಲ್ಲೂ ಕೂಡ ಅಳವಡಿಸ್ಕೊಳ್ತಾ ಹೋಗ್ತೀವಿ. ನಾವು ಏನು ಮನುಷ್ಯನ ಗುಣ ಏನು ಅಂತ ಅಂದರೆ, ಆದಷ್ಟು ನಾವು ನೋಡಿ ಕಲಿಯುವಂಥದ್ದು ತುಂಬಾ ಜಾಸ್ತಿ. ನಾವು ಯಾವಾಗ ಒಬ್ಬರನ್ನ ಆ ಕೆಲಸ ಮಾಡ್ತಿದ್ದಾರೆ, ಈ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತೀವಿ, ಅದೊಂದು ರೀತಿ ನಮ್ಮ ಮೈಂಡಲ್ಲಿ ಜೆರಾಕ್ಸ್ ಥರ ಉಳ್ಕೊಬಿಟ್ಟಿರುತ್ತೆ. ಅದರಿಂದ ಬೇಗ ನಾವು ಅದನ್ನು ಅದೇ ರೀತಿ ಮಾಡಬೇಕು ಕೂಡ ಅಂತ ಒಂದು ಪಾಸಿಟಿವ್ ಪೀಪಲಿಂದ ಎಲ್ಲನೂ ಕಲ್ತ್ಕೊತಾ ಹೋಗ್ತೀವಿ. ಅದೇ ರೀತಿ ನೆಗೆಟಿವ್ ಪೀಪಲ್ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂದಾಗ ಒಂದಿಷ್ಟು ನೆಗೆಟಿವ್ ಹ್ಯಾಬಿಟ್ಸ್ನ ನಮಗೆ ಗೊತ್ತಿಲ್ಲದೇ ತುಂಬ ಅದು ನಮ್ಮ ಒಳಗಡೆನೇ ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅವ್ರು ತುಂಬ ಫೋನ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ನಾವು ಕೂಡ ಫೋನ್ ಯೂಸ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಟೈಮ್ ವೇಸ್ಟ್ ಮಾಡ್ದೇ ಕೂತ್ಕೊಂಡಿದ್ದಾರೆ ಅಂತ ಅಂದಾಗ ನಾವು ಕೂಡ ಅವ್ರ ಜೊತೆ ಕೂತ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಅಭ್ಯಾಸಗಳು ನಮಗೆ ಗೊತ್ತಿಲ್ಲದೇ ನಮ್ಮಲ್ಲಿ ಒಂದು ರೀತಿ ಚೇಂಜಸ್ ಅನ್ನೋದನ್ನು ತಂದುಕೊಟ್ಬಿಟ್ಟಿರುತ್ತೆ. ಆದಷ್ಟು ಒಂದು ನೆಗೆಟಿವ್ ಪೀಪಲ್ನ ಅವಾಯ್ಡ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಅನ್ನೋದು ಜಾಸ್ತಿ ಇದೆ. ನಮಗೂ ಕೂಡ ಕೆಲಸ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೊಳ್ದೇ ತುಂಬ ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಹೋಗ್ಬೋದು. ಬಟ್ ನೆಗೆಟಿವ್ ಪೀಪಲ್ ಜೊತೆ ನಾವು ಯಾವಾಗ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಈ ರೀತಿ ಬಾಂಡಿಂಗ್ನ ಬೆಳೆಸ್ಕೊತಾ ಹೋಗ್ತೀವಿ, ಒಂದು ರಿಲೇಷನ್ಶಿಪ್ನ ಬೆಳೆಸ್ಕೊತಾ ಹೋಗ್ತೀವಿ, ಅದರಿಂದ ನಮಗೆ ತೊಂದರೆ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಅವರೂ ಚೆನ್ನಾಗಿರೋದಿಲ್ಲ, ಅವರು ಕೂಡ ಒಂದು
ಖುಷಿಯಾಗಿರೋದಿಲ್ಲ, ನಮ್ಮನ್ನು ಕೂಡ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ಒಂದು ರೀತಿ ಯಾವುದೇ ಕೆಲಸದ ಮೇಲೂ ಕೂಡ ಫೋಕಸ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ನೆಗೆಟಿವ್ ಪೀಪಲ್ಸಿಂದ ಸ್ವಲ್ಪ ದೂರ ಇರುವಂಥದ್ದು ಕೂಡ ತುಂಬಾ ಒಳ್ಳೆಯದು. ನಮಗೆ ಅದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿ ಮುಂದೆ ಹೋದಾಗಲೇ ನಾವು ಆರಾಮಾಗಿ ಕೆಲಸನ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗ್ಬೋದು. ಇವಾಗ ಒಬ್ಬರಿಂದ ನಮ್ಗೆ ತುಂಬ ತೊಂದರೆ ಆಗ್ತಿದೆ, ನನ್ನನ್ನು ಕಂಟ್ರೋಲ್ ಮಾಡ್ತಿದೆ, ನನಗೇನೋ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ಆ ಒಂದು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿ ಮುಂದೆ ಹೋದಾಗಲೇ ನಮಗೊಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಟ್ ಅಲ್ಲೇ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ, ಅಲ್ಲೇ ಅವ್ರ ಜೊತೆ ಇರಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ನಮಗೆ ಒಂದು ರೀತಿ ಒಳ್ಳೆಯದಂತೂ ಆಗೋದಿಲ್ಲ. ಆದಷ್ಟು ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆದಷ್ಟು ನೆಗೆಟಿವ್ ಪೀಪಲಿಂದ ದೂರ ಇರುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಓವರ್ ಸ್ಲೀಪಿಂಗು. ಇದರಿಂದನೂ ಕೂಡ ನಮ್ಗೆ ತುಂಬ ಟೈಮು ವೇಸ್ಟ್ ಆಗ್ತಿರುತ್ತೆ. ಅತಿಯಾಗಿ ನಿದ್ದೆ ಮಾಡ್ತಿದ್ದೀವಿ ಅಂದಾಗ ಒಂದು ರೀತಿ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ನಿದ್ದೆ 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 ಅಂದ್ಕೊಂಡು ಎಲ್ಲ ಟೈಮ್ನು ವೇಸ್ಟ್ ಮಾಡ್ಕೊಳ್ಳೋ ರೀತಿ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಪಾಯಿಂಟು ಸೋಷಿಯಲ್ ಮೀಡಿಯಾ. ಇದೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಎಷ್ಟಿರಬೇಕೋ ಅಷ್ಟಿದ್ರೆ ತುಂಬಾ ಬೆನಿಫಿಟ್ಟು. ನಾವು ಜಾಸ್ತಿ ಮಾಡಲಿಕ್ಕೆ ಹೋದಾಗ ಎಫೆಕ್ಟ್ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.